45,000 ಕೊಡ್ತೀನಿ ಸರ್. 2002 ಮಾಡಲು ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಗಾಡಿ 45,000 ಕೊಡ್ತೀನಿ. 70,000 ಮಾಡ್ಕೊಡ್ತೀನಿ. 70,000ಗೆ ಕಸ್ಟಮರ್ಗೆ 65,000 ಬೇಕಿದ್ದಕ್ಕೆ. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ 56,000 ಡ್ರಿವನ್ ಅಷ್ಟೇ, ಜಿನಿಯನ್ ಕಿಲೋಮೀಟರ್ 5 ಸ್ಪೀಡ್ AC ಗಾಡಿ. ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. 95,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 80,000ಕ್ಕೆ 80,000 ಕೊಡೋಣ ಸರ್. ಶೀಲ್ಡ್ ಇಂಜಿನ್ ಸರ್. ಶೀಲ್ಡ್ ಇಂಜಿನ್ ಸರ್. 1.3 ಲಕ್ಷ ಹೊಡಿದೆ ಹೇಳಿ. ಬಿಲ್ 1 ಲಕ್ಷ ಹುಡುಕ್ತಾ ಇರೋರಿಗೆ 99,000 ಮಾಡ್ಕೊಬಿಡೋಣ. 1,20,000 ಹೇಳ್ತಾ ಇದೀನಿ. ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಆನ್ ಟೇಬಲ್ ಬನ್ನಿ, ವೆಹಿಕಲ್ ನೋಡ್ಕೊಳ್ಳಿ. 2004 ಮಾಡಲ್ಲ ಸರ್. 120 ಮಾಡ್ಕೊಡೋಣ. 120ಕ್ಕೆ 8 ಮಾಡಲ್ ಪೆಟ್ರೋಲ್ ವೇರಿಯಂಟ್. ಇದು 120 ಕೊಟ್ಬಿಡ್ತೀನಿ. 1,20,000ಕ್ಕೆ 2,30,000 ಮಾಡ್ಕೊಡ್ತೀನಿ ಸರ್. 2,30,000ಕ್ಕೆ 14 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಹಾಯ್ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮತ್ತೊಂದು ಸತಿ ಶ್ರೀ ಲಕ್ಷ್ಮೀ ಕಾರ್ಸಿಗೆ ಬಂದಿದ್ದೀನಿ. ಹಬ್ಬ ಮುಂದೆ ಬರ್ತಿದೆ. ಯಾರು ವೆಹಿಕಲ್ ಇನ್ನೂ ತೊಗೊಂಡಿಲ್ಲ ಬನ್ನಿ ವಿಸಿಟ್ ಆಗಿ. ಆಲ್ಮೋಸ್ಟ್ 800ಗಳು ಈ ಸರ್ತಿ 3-4 ವೆಹಿಕಲ್ ಸಿಗ್ತಿರೋದು ಅಂತ ಹೇಳ್ಬೋದು. ನಾನು ಕೂಡ ಇದೆ. ಆಲ್ಮೋಸ್ಟ್ 1 ಲಕ್ಷದ ಒಳಗಡೆ ವೆಹಿಕಲ್ ನೋಡ್ತಿದ್ರೆ ಒಳ್ಳೆ ಪ್ರೈಸಲ್ಲಿ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಸರ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಚಂದ್ರು ಸರ್ ಅಂತ. ಸರ್ ನಮಸ್ಕಾರ. ಮೇನ್ ಪಾರ್ಟಿಗಳಿಲ್ಲ, ಇವತ್ತು ಊರಿಗೆ ಹೋಗಿದ್ದಾರೆ. ಒಬ್ಬರಿಗೆ ಹುಷಾರಿಲ್ಲ. ಓಕೆ. ಸೊ ವಿಡಿಯೋ ನಾವೇ ಮಾಡ್ತಾ ಇದೀವಿ ಈ ಸಲ. ಹಬ್ಬಕ್ಕೆ ಒಳ್ಳೊಳ್ಳೆ ಆಫರ್ ಕೊಟ್ಬಿಡೋಣ ಶಿವರಾತ್ರಿ ಹಬ್ಬಕ್ಕೆ. ಓಕೆ. ಇರೋದ್ರಲ್ಲಿ ಆದಷ್ಟು ಲಾಸ್ಟ್ ವಿಡಿಯೋಗಿಂತ ವಿಡಿಯೋ ಸ್ವಲ್ಪ ಕಮ್ಮಿ ಪ್ರೈಸ್ಗೆ ಮಾಡ್ಕೊಡ್ತಾ ಇದೀವಿ. ಬನ್ನಿ ವಿಸಿಟ್ ಮಾಡಿ. ಅಂಡ್ ಸರ್ ಇನ್ನೊಂದು ಸರ್, ಇನ್ನೂ ಸ್ಟಾಕಲ್ಲಿ ಎಷ್ಟು ಬರ್ತಿದೆ ವೆಹಿಕಲ್? ಸರ್ ಸ್ಟಾಕ್ಸ್ ಅಲ್ಲಿ ಇನ್ನೊಂದು 10-15 ವೆಹಿಕಲ್ಸ್ ಬರ್ತಾ ಇದೆ. ಒಂದು 2-3 ಡೇಸ್ ಬಂದ್ಬಿಡುತ್ತೆ. ಹಬ್ಬ ಅಷ್ಟಲ್ಲಿ ಆದಷ್ಟು ಇನ್ನೂ ಬೆಸ್ಟ್ ಪ್ರೈಸ್ ಮಾಡ್ಕೊಡೋಣ. ಯಾವ್ಯಾವ ಪ್ರೈಸಲ್ಲಿ ಬರ್ತಿದೆ? ಯಾವ ವೆಹಿಕಲ್ ಬರ್ತಿರೋ ಸರ್? ಸರ್ ವೆಹಿಕಲ್ಸ್ ಆಲ್ಮೋಸ್ಟ್ 1 ಲ್ಯಾಕ್ 2 ಲ್ಯಾಕ್ಸ್ ಕೂಡ ಬರ್ತಾ ಇದೆ ವೆಹಿಕಲ್ಸ್ ಆಲ್ಮೋಸ್ಟ್. ಓಕೆ. ಅಂಡ್ ಇಲ್ಲಿ ಯಾರು ವೆಹಿಕಲ್ಗಳು ನಿಮಗೆ ವಿಡಿಯೋದಲ್ಲಿ ಸಿಕ್ಕಿಲ್ಲ ಅಂದ್ರೂ ಕೂಡ ಡೈರೆಕ್ಟಾಗಿ ವಿಸಿಟ್ ಆಗಿದೆ. ಶ್ರೀ ಲಕ್ಷ್ಮೀ ಕಾರ್ಸ್ ಅಂತ ಗೋಲ್ ಹಾಕಿದ್ರು ಕೂಡ ಬರುತ್ತೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ವಿಸಿಟ್ ಆಗಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಟೆಸ್ಟ್ ಡ್ರೈವ್ ಮಾಡೋಕೆ ಆರಾಮಾಗಿ ಪ್ಲೇಸ್ ಇದೆ. ಆ ಕಡೆ ಸರ್ ತೋರಿಸಿ ಸರ್ ಒಂದು ಸ್ವಲ್ಪ. ಈಗ ಆರಾಮಾಗಿ ಟೆಸ್ಟ್ ಡ್ರೈವ್ ಮಾಡ್ಕೋಬೋದು. ಆ್ಯಂಡ್ ಗಾಡಿಗಳು ಸ್ವಲ್ಪ ನೆಗೋಷಿಯೇಟಲ್ಲಿ ಆಗ್ಬೋದು ಅಂತ ಹೇಳ್ಬೋದು. ಸರ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಹೇಳಿ? ಈ ಅಡ್ರೆಸ್ ಬಂದು ನೆಲಗದ್ರನಹಳ್ಳಿ. ಓಕೆ. ಲಕ್ಷ್ಮೀ ಕಾರ್ಸ್ ಅಂತ A1 ವೀಲ್ ಅಲೈನ್ಮೆಂಟ್ ಅಂತಂದ್ರೆ ಅಡ್ರೆಸ್ ಸಿಗುತ್ತೆ ಸರ್. ಓಕೆ ಸರ್, ಬೇರೆ ಊರಿಂದ ಬರ್ತಾರೆ ಸರ್, ಎಲ್ಲಿ ಬಸ್ ಸ್ಟಾಪು? ಸರ್ ತುಮಕೂರಿಂದ ಬಂದು 8ನೇ ಮೈಲಿ. ಯಾಕಂದ್ರೆ 8ನೇ ಮೈಲಿ ಕ್ರೈಸ್ಟ್ ಕಾಲೇಜ್ ಅಂತ ಕೇಳಿದ್ರೆ ಅಲ್ಲಿಂದ ಲೆಫ್ಟ್ ಅಂತ ತಗೊಂಡ್ರೆ ಒಂದು 200 ಮೀಟರ್ಸ್ ಅಲ್ಲೇ ಇರೋದು. ಸೊ ನೆಲಗದ್ರಿ ಸರ್ಕಲ್ ಅಂತ ಇದೆ, ಅಲ್ಲಿಂದ ಒಂದು 200 ಮೀಟರ್ ಬಂದ್ರೆ ಇಲ್ಲೇ ಮೈನ್ ರೋಡ್ಗೆ ಸಿಗುತ್ತೆ. ಯಾರಿಗೆ ಬಂದು ಗೈಡ್ ಮಾಡೋ ಅವಶ್ಯಕತೆ ಬಟ್ ಗೂಗಲಲ್ಲಿ ಹಾಕ್ಬಿಟ್ಟೆ ಬಂದ್ಬಿಡುತ್ತೆ. ಜಸ್ಟ್ ಮೆಸೇಜ್ ಹಾಕಿರೋ ವಾಟ್ಸಪ್ಪಲ್ಲಿ ನಮ್ಮದು ಕ್ಯಾಟ್ಲಾಗ್ ಹಾಕ್ಬೋದು, ಗೂಗಲ್ ಮ್ಯಾಪ್ಸ್ ಹಾಕ್ಬೋದು, ಎಲ್ಲ ಬರುತ್ತೆ. ಫೋನ್ ಪಿಕ್ ಮಾಡಿಲ್ಲ ದಯವಿಟ್ಟು ಬೇಜಾರಾಗ್ಬಿಡಿ. ಲೊಕೇಶನ್ಗೆ ಬನ್ನಿ. 10 ಗಂಟೆ ಮೇಲೆ ಬನ್ನಿ. ಎನಿ ಟೈಮ್ ಬೆಳಗ್ಗೆ ಹೊತ್ತು, ಸಾಯಂಕಾಲ 7-8 ಗಂಟೆವರೆಗೂ ಇರ್ತೀವಿ ನಾವು. ಖಂಡಿತ ಫುಲ್ ವೀಕ್ ಇರ್ತೀವಿ. ಶನಿವಾರದಿಂದ ಭಾನುವಾರೆಲ್ಲ ಇರ್ತೀವಿ ನಾವು. ಬನ್ನಿ ವಿಸಿಟ್ ಮಾಡಿ, ಒಳ್ಳೆ ವೆಹಿಕಲ್ಸ್ ಕೊಡೋಣ ಸರ್. ಸರ್ ಲೋನ್ ಅಂತ ಹೋಗೋದಾರೆ ಸರ್ ಹೆಂಗೆ? ಸರ್ ನಮಗೆ ಲೋನ್ ಅಂದರೆ 13 ಮಾಡಲ್ ಅಬೌವ್ ಲೋನ್ ಮಾಡ್ಕೊಡೋಣ. ಆದಷ್ಟು ನಮ್ಮ 90% ಲೋನ್ ಮಾಡ್ಕೊಡೋಣ. ಆದಷ್ಟು ನಮ್ಮ ಕಸ್ಟಮರ್ ಸಿಬಿಲ್ ಚೆನ್ನಾಗಿತ್ತು 0 ಡೌನ್ ಪೇಮೆಂಟ್ ಆಗುತ್ತೆ ಸರ್. ಖಂಡಿತ ಬನ್ನಿ ವಿಸಿಟ್ ಆಗಿ. ಆಲ್ಮೋಸ್ಟ್ ಸ್ಟಾಕಿನ್ಗಳು ಗಾಡಿಗಳು ಬರ್ತಿದೆ ಅಂತ ಹೇಳ್ಬೋದು. ನಿಮ್ಗೆ ಯಾವ ಪ್ರೈಸಲ್ಲಿ ಬೇಕು ಅಲ್ಲಿ ಇಲ್ಲಿ ಗಾಡಿ ಸಿಗುತ್ತೆ. ವಿಸಿಟ್ ಆಗಿ ಒಂದು ಸರ್ತಿ ನೋಡ್ಕೊಂಡ್ರೆ ನಿಮಗೂ ಗೊತ್ತಾಗುತ್ತೆ. ಸರ್ ಸ್ಟಾರ್ಟ್ ಮಾಡೋಣ ವಿಡಿಯೋ. ಸರ್ ಫಸ್ಟ್ ವೆಹಿಕಲ್ 800 ಸ್ಟಾರ್ಟ್ ಮಾಡೋಣ ಸರ್. ಈ ಸರ್ತಿನೂ ಕೂಡ ಆಲ್ಮೋಸ್ಟ್ 800 ಎಷ್ಟು ವೆಹಿಕಲ್ ನೋಡಕ್ಕೆ ಸಿಗುತ್ತೆ? 4-5 ಗಾಡಿ 800 ಇದೆ ಗಾಡಿಗಳು. 5 ವೆಹಿಕಲ್ ಇದೆಯಾ? 5 ವೆಹಿಕಲ್ ಇದೆ. ಇದು ಬಂದು 2002 ಮಾಡಲ್ ಸರ್. ಒಂದು ಬೆಸ್ಟ್ ಆಫರ್ ಕೊಡ್ತೀನಿ ಲಕ್ಷ್ಮೀ ಕಾರ್ಸ್ ಅಲ್ಲಿ. ಓಕೆ. 45,000 ಕೊಡ್ತೀನಿ ಸರ್. 2002 ಮಾಡಲು ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಗಾಡಿ 45,000 ಕೊಡ್ತೀನಿ. 45,000ಗೆ 800 ಸಿಗ್ತಿರೋದು. ಡಾಕ್ಯುಮೆಂಟ್ ಕೂಡ ರನ್ನಿಂಗ್ ಇದೆ ಅಂತ ಹೇಳ್ಬೋದು. ರನ್ನಿಂಗ್ ಇದೆ ವೆಹಿಕಲ್. ಚೆನ್ನಾಗಿದೆ, ತೋರಿಸ್ತಿದ್ದೀನಿ. ಚೆನ್ನಾಗಿದೆ ನೋಡ್ಬೋದು. ಇಂಟೀರಿಯರ್ ನಿಮ್ಗೆ ಒಂದು ಸ್ವಲ್ಪ ಟೇರ್ ಆಗಿದೆ. ಗಾಡಿ ಮಾದ 45,000 FC ಕೂಡ ರನ್ನಿಂಗ್ ಇದೆ. ಏನಾದರೂ ನೆಗೋಷಿಯೇಟ್ ಮಾಡ್ತೀರಾ ಸರ್? ಹೆಂಗೆ ಫಿಕ್ಸ್ ಪ್ರೈಸ್? ಲಾಸ್ಟ್ ವಿಡಿಯೋಲಿ 49 ಹೇಳಿದ್ದೀನಿ. ಹಬ್ಬಕ್ಕೆ ಆಫರ್ 45,000 ಮಾಡ್ಕೊಬಿಡ್ತೀನಿ. ಮತ್ತೊಂದು 800 ವೆಹಿಕಲ್ ಹೇಳ್ಬೇಕಂದ್ರೆ 2002 ಮಾಡಲ್. ಇದು ಕೂಡ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ವೆಹಿಕಲ್. 70,000 ಮಾಡ್ಕೊಡ್ತೀನಿ. 70,000ಗೆ. ಹೌದು. ಓಕೆ. 70,000ಕ್ಕೆ FC ರನ್ನಿಂಗ್ ಇದೆ. FC ರನ್ನಿಂಗ್ ಇರೋ ಗಾಡಿ 5 ಸ್ಪೀಡ್ 800 ಸರ್. ಹಾಗೆ ಇನ್ನೊಂದು ಇರೋದು ಸರ್ 2001 ಮಾಡಲ್ಲ ಸರ್ ಇದು? ಸರ್ 1 ಮಾಡಲು ಗಾಡಿ ಬಂದು ಕಸ್ಟಮರ್ ವೆಹಿಕಲ್. ಇದು ಟೈರ್ ಕೂಡ ಎಲ್ಲ ಫ್ರೆಶ್ ಇದೆ. ಟೈರ್ ಕೂಡ ಗಾಡಿ ಓಡೋದು ಬರೀ 56,000 ಓಡಿದೆ ಸರ್ ವೆಹಿಕಲ್ ಅಷ್ಟೇ. ಜಿನಿಯನ್ ಕಿಲೋಮೀಟರ್, ಸಿಂಗಲ್ ಓನರ್ ವೆಹಿಕಲ್. ಯಾವುದೇ ರೀತಿ ಕೆಲಸ ಇಲ್ಲ ಗಾಡಿಲಿ. FC ಲ್ಯಾಬ್ಸ್ ಇದೆ. ಕಸ್ಟಮರ್ಗೆ 65,000 ಬೇಕಿದ್ದಕ್ಕೆ. ಸಿಂಗಲ್ ಓನರ್. ಸಿಂಗಲ್ ಓನರ್ 56,000 ಡ್ರಿವನ್ ಅಷ್ಟೇ. ಜಿನಿಯನ್ ಕಿಲೋಮೀಟರ್ 5 ಸ್ಪೀಡ್ AC ಗಾಡಿ. ಪ್ರೈಸಿಂಗ್ ಏನು ಹೇಳ್ತಾರೆ ಸರ್? 65,000 ಮಾಡ್ಕೊಡ್ತೀನಿ ಸರ್. 65,000 ಫೈನಲ್ ಮಾಡ್ಕೊಡ್ತೀನಿ. FC ಲ್ಯಾಬ್ಸ್ ಇದೆ ಬಟ್ ಮಾಡ್ಕೊಬೇಕು. FC ಮಾಡ್ಕೊಬೇಕು. ಅದೇನೇ ಬೇಕಾದ್ರೆ ಎಕ್ಸ್ಟ್ರಾ ಪೇ ಮಾಡಿ FC ಮಾಡ್ಕೊಡ್ತೀನಿ. 2001 ಮಾಡಲು ಸಿಂಗಲ್ ಓನರ್ ಕೇವಲ 65,000 FC ಲ್ಯಾಬ್ಸ್ ಇದೆ. ಬೇಕಂದ್ರೆ ವಿಸಿಟ್ ಆಗಿ ಅದ್ರ ಮೇಲೆ ಮಾಡ್ಕೊಡ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್. ಕಸ್ಟಮರ್ ವೆಹಿಕಲ್. ಹೌದು ಸರ್, ಕಸ್ಟಮರ್ ವೆಹಿಕಲ್. ಹಾಗೆ ನಮ್ಮಲ್ಲಿ 4 ಸ್ಯಾಂಟ್ರೋಗಳಿದೆ. ಒಂದೊಂದು ವೆರೈಟಿಯಲ್ಲಿ ಇದೆ ವೆಹಿಕಲ್ಸ್. ಇದು ಬಂದು 4 ಮಾಡಲ್ ಸರ್ ವೆಹಿಕಲ್. ಗಾಡಿ ತುಂಬಾ ಗುಡ್ ಕಂಡೀಷನ್ ಇದೆ. 1,20,000 ಹೇಳ್ತಾ ಇದೀನಿ. ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಆನ್ ಟೇಬಲ್ ಬನ್ನಿ ವೆಹಿಕಲ್ ನೋಡ್ಕೊಳ್ಳಿ. 2004 ಮಾಡಲ್ಲ ಸರ್? ಹೌದು ಸರ್. ಹಾಗೆ ಮತ್ತೆ 4 ಬೇಡವಾ? 6 ಇದೆ. 6 ಬಂದು 1,30,000 ಹೇಳ್ತಾ ಇದೀನಿ. ಇದು ಕೂಡ ನೆಗೋಷಿಯೇಬಲ್ ಮಾಡ್ಕೊಡೋಣ. ಬನ್ನಿ ಆಫೀಸ್ ಹತ್ರ. ಆದಷ್ಟು ಮಾಡ್ಕೊಡೋಣ. ಆಗಿರುತ್ತೆ ಇವೆರಡು ಪೆಟ್ರೋಲ್ ವೇರಿಯಂಟ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಹಾಗೆ 11 ಮಾಡಲ್ ಸಿಂಗಲ್ ಓನರ್ ಇದೆ ಸರ್ ವೆಹಿಕಲ್. 1,85,000 ಹೇಳ್ತಾ ಇದೀನಿ. ಚಾನಲ್ ಕಡೆಯಿಂದ ಬಂದೆ 170 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 1,70,000 FC ರನ್ನಿಂಗ್. FC ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ಇದು 8 ಮಾಡಲ್ ಸರ್. ಇದು ವೆರಿ ಗುಡ್ ಕಂಡೀಷನ್ 3rd ಓನರ್ ವೆಹಿಕಲ್. ಇದು 1,70,000 ಹೇಳ್ತಾ ಇದೀನಿ. 1,65,000 ಫೈಲ್ ಮಾಡ್ಕೊಡ್ತೀನಿ ಸರ್. 4 ಜಿಂಗ್ ಸರ್ ಇದು? ಎಲ್ಲ ಜಿಂಗಿ ಸರ್. ಎಲ್ಲ ಜಿಂಗ್, ಎಲ್ಲ ಪವರ್ ಸ್ಟೇರಿಂಗ್ AC ವೇರಿಯಂಟ್ ಸರ್ ವೆಹಿಕಲ್. ಇನ್ನೊಂದು ಇಂಡಿಗೋ CS ಸರ್ ವೆಹಿಕಲ್. ಡೀಸೆಲ್ ವೆಹಿಕಲ್. ಇದು 2009 ಮಾಡಲ್ ಸರ್.
ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ 95,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. FC ರನ್ನಿಂಗ್ ಇದೆಯಲ್ಲ ಸರ್? ರನ್ನಿಂಗ್ ಇರೋ ವೆಹಿಕಲ್ ಡೀಸೆಲ್ ವೇರಿಯಂಟ್ ವೆಹಿಕಲ್ ಇಂಡಿಗೋ CS ಡೀಸೆಲ್ ವೇರಿಯಂಟ್ ಸರ್. 9 ಮಾಡಲು 95,000 ಫೈನಲ್ ಮಾಡ್ಕೊಡ್ತೀನಿ. 95,000ಕ್ಕೆ ಡೀಸೆಲ್ ಇಂಡಿಗೋ ಸಿಗ್ತಿರೋದು ಸರ್. ಆಲ್ಟೋ ಸರ್, ಮಾರುತಿ ಆಲ್ಟೋ ಸರ್. ಇದು 7 ಮಾಡಲ್ 3rd ಓನರ್ ವೆಹಿಕಲ್ 1,10,000 ಫೈನಲ್ ಮಾಡ್ಕೊಡ್ತೀನಿ. 1,10,000 1,10,000 ಫೈನಲ್ ಮಾಡ್ಕೊಡ್ತೀನಿ. LX ವೇರಿಯಂಟ್ FC ರನ್ನಿಂಗ್ ಇದೆ. FC ರನ್ನಿಂಗ್ ಇರೋ ವೆಹಿಕಲ್. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್ i10 ಹುಂಡಾ i10 2009 ಮಾಡಲ್ 2nd ಓನರ್ ಸರ್ ವೆಹಿಕಲ್ ಇದು. Okay. ಗಾಡಿ ತುಂಬಾ ನೀಟ್ ಇದೆ. 2nd ಓನರ್ ವೆಹಿಕಲ್ ಇದು 1,80,000 ಮಾಡ್ಕೊಡ್ತೀನಿ. ಇದನ್ನ FC ರನ್ನಿಂಗ್ ಇದೆ. ಎಲ್ಲ ರನ್ನಿಂಗ್ ಇದೆ ಸರ್. 1,80,000ಕ್ಕೆ 2009 ಮಾಡಲು 2nd ಓನರ್ i10 i10 ಎರಾ ವೇರಿಯಂಟ್ ಕಪ್ಪ ಇಂಜಿನ್. ಇಲ್ಲ ಮ್ಯಾಗ್ನಾ ಬರುತ್ತೆ. ಸಾರಿ ಮ್ಯಾಗ್ನಾ ವೇರಿಯಂಟ್ ಸರ್. ನೆಕ್ಸ್ಟ್ ಓಮ್ನಿ ಸರ್ 14 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ. ವೆರಿ ನೀಟ್ ಕಂಡೀಷನ್ ವೆಹಿಕಲ್. ಓಮ್ನಿ ಫಸ್ಟ್ ಡಿಮ್ಯಾಂಡ್ ಇರೋ ವೆಹಿಕಲ್. ಅದರಲ್ಲಿ ನಿಮಗೆ ವೆರಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ವೆಹಿಕಲ್ ನೋಡ್ತಾ ಇರ್ಬೋದು. ಇವನ್ ಟೈರು ಚೆನ್ನಾಗಿದೆ ಅಂತ ಹೇಳ್ಬೋದು. ಇಂಟೀರಿಯರ್ 5 ಸೀಟರ್ ಸರ್ ಇದು. 5 ಸೀಟರ್ ಗಾಡಿ ವೆರಿ ನೀಟ್ ಅಂಡ್ ಗುಡ್ ಕಂಡೀಷನ್. ಸಿಂಗಲ್ ಓನರ್ ವೆಹಿಕಲ್. ಓಡಿರೋದು ಸರ್ ಓಡರ್ ಕಡಿಮೆ ಇದೆ. ತುಂಬಾ ಲೆಸ್ ಡ್ರಿವನ್ ವೆಹಿಕಲ್ ಇದು. ಗಾಡಿ ಸಣ್ಣ ಟಚ್ ಅಪ್ ಆಗಿದೆ ಅಷ್ಟೇ ಬಿಟ್ಟರೆ ಗಾಡಿ ತುಂಬಾ ನೀಟ್ ಕಂಡೀಷನ್. 14 ಮಾಡಲ್ ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. 2,30,000 ಮಾಡ್ಕೊಡ್ತೀನಿ ಸರ್. 2,30,000ಕ್ಕೆ 14 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ. 5 ಸೀಟರ್. ನೆಕ್ಸ್ಟ್ ವ್ಯಾಗನರ್ ನೋಡೋದಾದ್ರೆ 17 ಮಾಡಲ್ ಸರ್ ಸಿಂಗಲ್ ಓನರ್ ವೆಹಿಕಲ್ ಇದು. 17 ಮಾಡಲ್ ಸಿಂಗಲ್ VXI ಗಾಡಿ ವೆರಿ ಗುಡ್ ಕಂಡೀಷನ್. ಟೈರ್ ಕೂಡ ನೋಡ್ತಾ ಇರ್ಬೋದು. ಒಂದು 50% ಇದೆ. ಇಂಟೀರಿಯರ್ ಕೂಡ ಇದೆ. AC ಪವರ್ ಶೇರಿಂಗ್ ಪವರ್ VXI ಬರುತ್ತೆ. ಇದು VXI ವೇರಿಯಂಟ್ ಆಗಿರೋದು. ಅಂಡ್ ಯಾರು ಟೈರ್ ಒಂದು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಫ್ಲಾಟ್ ಆಗಿದೆ ಟೈರು. ಸರ್ ಪ್ರೈಸಿಂಗ್ ಏನು ಹೇಳ್ತಿದ್ರಾ ಸರ್? 350 ಕ್ಲೋಸ್ ಮಾಡ್ಕೊಡ್ತೀನಿ. 3,50,000 ಕ್ಲೋಸ್ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ 2017 ಮಾಡಲ್. ಸರ್ ಲೋನು ಲೋನ್ ಆಲ್ಮೋಸ್ಟ್ ನಿಮ್ಗೊಂದು 2.5-2.7 lakhs ಲೋನ್ ಆಗುತ್ತೆ. 0 ಡೌನ್ ಪೇಮೆಂಟ್ ಚಾನ್ಸಸ್ ಏನಾದರೂ ಇದೆಯಾ? 0 ಡೌನ್ ಅದು ಕಸ್ಟಮರ್ ಸಿವಿಲ್ ಮೇಲೆ ನಾವು ಮಾಡ್ಕೊಡೋಣ. ಆದಷ್ಟು ನಮ್ಮ ಕೈಲಿ ಪ್ರಯತ್ನ ಎಷ್ಟಾದಷ್ಟು ಮಾಡ್ಕೊಡ್ತೀವಿ. ಬನ್ನಿ ವೆಹಿಕಲ್ ಸೆಲೆಕ್ಟ್ ಮಾಡ್ಕೊಡಿ, ಆಮೇಲೆ ನಾವು ಮಾಡ್ಕೊಂಡು. ಲೋ ಮಾಡಲ್ ಅಲ್ಲಿ ವ್ಯಾಗನರ್ ಬೇಕಂದ್ರೆ ಇನ್ನೊಂದು ಇರೋದು ಸರ್ 2006 ಮಾಡಲ್. 6 ಮಾಡಲ್ ಸರ್. 6 ಮಾಡಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. 2nd ಓನರ್ ವೆಹಿಕಲ್. ಟೈರ್ ಟೈರ್ ಕೂಡ ಆಲ್ಮೋಸ್ಟ್ ನಿಮಗೆ 70-80% ಟೈರ್ಸ್ ಇದೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ವೆಹಿಕಲ್. LXI VXI ಸರ್ ಇದು? ಸರ್ ಇದು ಬಂದು LXI ಬರುತ್ತೆ. LXI ವೇರಿಯಂಟ್ ಆಗಿ LXI ವೇರಿಯಂಟ್ ಬರುತ್ತೆ. ಪವರ್ ಸ್ಟೇರಿಂಗ್ AC ಇದೆ. ಪವರ್ ಸ್ಟೇರಿಂಗ್ AC ಬರುತ್ತೆ. ಪವರ್ ಪ್ರೆಷರ್ ವೆಹಿಕಲ್ ಇದು. 1,15,000 ಮಾಡ್ಕೊಡ್ತೀನಿ ಸರ್. 1,15,000 ಮಾಡ್ಕೊಡ್ತೀನಿ. FC ರನ್ನಿಂಗ್ ಇದೆಯಲ್ಲ ಸರ್? ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸರ್. ಓಕೆ. ಹಾಗೆ ನೆಕ್ಸ್ಟ್ ಸ್ವಿಫ್ಟ್ ನೋಡೋರಿಗೆ ಸರ್ ಸ್ವಿಫ್ಟ್ 11 ಮಾಡಲ್ 2nd ಓನರ್ ವೆಹಿಕಲ್ ವೆರಿ ಕ್ಲಾಸ್ ಕಂಡೀಷನ್. K series ಇಂಜಿನ್ ಬರುತ್ತೆ ಇದರಲ್ಲಿ. ಓಕೆ. ವೆಹಿಕಲ್ ನೋಡಿದ್ರೆ ಎಲ್ಲಿ ಸ್ಕ್ರಾಚ್ ಡೆಂಟ್ಸ್ ಕೂಡ ಏನಿಲ್ಲ. ZXI ಬರುತ್ತೆ ವೆಹಿಕಲ್ ಇದು ನಿಮಗೆ. ಟಾಪ್ ಎಂಡ್ ಆಗಿರುತ್ತೆ. ಟಾಪ್ ಅಂಡ್ ZXI ಏರ್ ಬ್ಯಾಗ್, ABS, alloy wheels, ಕ್ಲೈಮೇಟ್ ಕಂಟ್ರೋಲ್, AC, ಲೆದರ್ ಅಪೋಲ್ಸ್ ಎಲ್ಲ ಇದೆ ವೆಹಿಕಲ್ ಅಲ್ಲಿ. ವೆಹಿಕಲ್ ಏನು ತಗೊಂಡು ಏನು ಮಾಡೋಂಥದ್ದು ಏನಿಲ್ಲ. ಆಫ್ಟರ್ ವೆರಿ ಮಾರ್ಕೆಟ್ ಕ್ಲಾಸ್ ಕಂಡೀಷನ್ ಇದೆ ವೆಹಿಕಲ್. ಟೈರ್ ಕೂಡ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ನಿಮ್ಗೆ 80% ಟೈರ್ ಇದೆ. ಯೋಕೋಮಾ ಟೈರ್ಸ್ ಇದೆ. ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಆಡ್ ಆನ್ ಆಗಿದೆ ನೋಡಬಹುದು. 275 ಫೈನ್ ಮಾಡ್ಕೊಡ್ತೀನಿ ಸರ್. 2011 ಮಾಡಲ್. 11 ಮಾಡಲ್ K series ಇಂಜಿನ್ ಬರುತ್ತೆ ಇದರಲ್ಲಿ. 275 ಮಾಡ್ಕೊಡ್ತೀನಿ. ZXI ಅದು ಸ್ವಿಫ್ಟ್. ಸರ್ ಒಂದು ಕ್ವಶನ್ ಸರ್, K series ನಾರ್ಮಲ್ ಇಂಜಿನ್ಗೆ ಏನು ಡಿಫರೆನ್ಸ್ ಆಗುತ್ತೆ? K series ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಆಮೇಲೆ ತುಂಬಾ ಸ್ಮೂತ್ ಇರುತ್ತೆ ವೆಹಿಕಲ್. ಫಾರ್ ಎಕ್ಸಾಂಪಲ್ ಆಲ್ಟೋ ಕೇಟರಿಂಗ್ ಸೇಮ್ ಲೈಕ್ ನಿಮಗೆ i20 ವರ್ಷ ಫೀಲ್ ಬರುತ್ತೆ ಇದು K series ಅಲ್ಲಿ. ಓಕೆ. ಅಂಡ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರುತ್ತೆ. ಟಾಪ್ ಅಂಡ್ ZXI ಪೆಟ್ರೋಲ್ ವೇರಿಯಂಟ್ ಗಾಡಿ ಸಿಕ್ಕಿರೋದು. ಸೊ ನೆಕ್ಸ್ಟ್ ವೆಹಿಕಲ್ ಸರ್ ಇದು ಬಂದು ಇವತ್ತೇ ಫ್ರೆಶರ್ ಅಲ್ಲಿ ಬಂದಿರೋ 12 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 1213 ಡಾಕ್ಟರ್ ಡ್ರೈವನ್ ವೆಹಿಕಲ್ ಇದು. ಲೇಡಿ ಯೂಸ್ಡ್ ವೆಹಿಕಲ್ ಇದು. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್, ಅಪ್ ಟು ಡೇಟ್ ಶೋರೂಮ್ ಅಲ್ಲೇ ಮೇಂಟೈನ್ ಆಗಿದೆ ಗಾಡಿ. ಬಂದು ಸಣ್ಣ ಪುಟ್ಟ ಸ್ಕ್ರಾಚ್ ಡೆನ್ಸಿಟಿ ನೋಡ್ತಾ ಇರ್ಬೋದು. ಏನು ಮಾಡಿಸಿಲ್ಲ. ಆಸ್ ಇಟ್ ಈಸ್ ಕಂಡೀಷನ್ ಗಾಡಿ ಏನು ಮಾಡಿದೆ ಹಂಗೆ ಅಂತಂದ್ರೆ ಒಳ್ಳೆ ಬೆಸ್ಟ್ ಪ್ರೈಸ್ ಕೊಡ್ತೀನಿ. 2,10,000 ನೆಗೋಷಿಯಬಲ್ ಇಲ್ಲ. ಡೆಡ್ ಲೈನ್ ಪ್ರೈಸ್ ಆಸ್ ಇಟ್ ಈಸ್ ಕಂಡೀಷನ್. ನಾನೇ ನೆಗೋಷಿಯೇಟ್ ಕೇಳಬೇಕಂದ್ರೆ ರೌಂಡ್ ಫಿಗರ್ ನಾವು ಕೋಟ್ ಮಾಡಿದ್ರೆ 240. ಇವತ್ತೇ ಫ್ರೆಶರ್ ಅಲ್ಲಿ ಬಂದಿರೋದು. ಸಣ್ಣ ಪುಟ್ಟ ಪೇಂಟ್ ಟಚ್ ಅಪ್ಸ್ ಅದನ್ನ ಮೈನರ್ ಇದೆ. ನಾವು ಏನು ಮಾಡಿಸಿಲ್ಲ. ಒರಿಜಿನಲ್ ಪೇಂಟ್ ಇದೆ. ಲೇಡಿ ಡ್ರಿವನ್ ಡಾಕ್ಟರ್ ಕೂಡ ಅದು ಬಂದಿರೋದು. ನೋಡ್ಬೋದು ನೀವು. ಟೈರ್ ಕಂಡೀಷನ್ ತೋರಿಸ್ತಿದ್ದೀನಿ. ಅಂಡ್ ಫ್ಯಾಬ್ರಿಕ್ ಬರುತ್ತೆ. ಇಂಟೀರಿಯರ್ ಯಾವ ಥರ ಬರುತ್ತೆ ಅಂತ. LXI ವೇರಿಯಂಟ್ ಆಗಿರುತ್ತೆ. ಆಲ್ಟೋ ಕೇಟನ್ ಡಾಕ್ಟರ್ ಯೂಸ್ಡ್ ವೆಹಿಕಲ್. 2,10,000 ಸರ್. ಲೋನ್ ಆಗ್ಬೋದಾ? 12 ಮಾಡಲ್ ಸರ್ ಟ್ರೈ ಮಾಡ್ಬೋದು. ಟ್ರೈ ಮಾಡ್ತೀರಾ? 1213 ಇದು. 12 ಅಂತಲ್ಲ 12 ಡಿಸೆಂಬರ್ 13 ರಿಜಿಸ್ಟ್ರೇಷನ್ ವೆಹಿಕಲ್. ಓಕೆ. ಲೇಡಿ ಡ್ರಿವನ್ ಫುಲ್ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ ವೆಹಿಕಲ್. ಡ್ರಿವನ್ ಆಗಿರೋ ಸರ್? ಸರ್ ಡ್ರಿವನ್ ಆಲ್ಮೋಸ್ಟ್ 1 lakh ಕ್ಲಾಕ್ ಆಗಿದೆ ಸರ್. ಫೋರ್ಡ್ ಫಿಯೆಸ್ಟಾ ಸರ್. ಡಿಕ್ಕಿ ಗಾಡಿ ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಸರ್ ವೆಹಿಕಲ್. ಓಕೆ. 10 ಮಾಡಲ್ ವೆಹಿಕಲ್ ಡೀಸೆಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. FC ಎಲ್ಲ ರನ್ನಿಂಗ್ ಇದೆ ವೆಹಿಕಲ್. ZXI ಬರುತ್ತಿದ್ದು. ZXI ಟಾಪ್ ಅಂಡ್ ಸರ್ ಇದು? ಸರ್ ZXI ಮಿಡ್ ವೇರಿಯಂಟ್ ಬರುತ್ತೆ. ವೇರಿಯಂಟ್ ಆಗಿರುತ್ತೆ. ಅಂಡ್ ಡೀಸೆಲ್ ವೇರಿಯಂಟ್ ಡಿಕ್ಕಿ ಗಾಡಿ ಯಾರು ಮೈಲೇಜ್ ಅಲ್ಲಿ ಚೆನ್ನಾಗಿ ಬೇಕು ಅನ್ನೋರಿಗೆ ಫೋರ್ಡ್ ಅಪ್ ಟು 20-23 ಮೈಲೇಜ್ ಕೂಡ ಬರುತ್ತೆ ಲಾಂಗ್ ನಿಮ್ಗೆ ಆರಾಮಾಗಿ. ಸರ್ ಪ್ರೈಸ್ 185 ಮಾಡ್ಕೊಡ್ತೀನಿ. ಇನ್ನೊಂದು ಚೂರು ನಿಮ್ಮ ಕಡೆಯಿಂದ ಬಂದ್ರೆ ಏನೋ ಸ್ವಲ್ಪ ಮಾಡ್ಕೊಡೋಣ. ಓಕೆ. ವೆಹಿಕಲ್ ಬಂದು ನೋಡ್ಕೊಳ್ಳಿ. ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಖಂಡಿತ ಸರ್. ನೆಕ್ಸ್ಟ್ ವೋಲ್ಕ್ಸ್ವ್ಯಾಗನ್ ಪೋಲೋ. ಮತ್ತೊಂದು ಪೋಲೋ ಸರ್. ಪೋಲೋ 11 ಮಾಡಲ್ 2nd ಓನರ್ ಸರ್ ವೆಹಿಕಲ್ ಇದು. ಡೀಸೆಲ್. ಡೀಸೆಲ್ ಇದು ಒಂದು ಆಫರ್ ಕೊಡ್ತಾ ಇದೀವಿ. 2,05,000 ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 11 ಮಾಡಲ್ 2nd ಓನರ್ ವೆಹಿಕಲ್ ಯಾರು ನಿಮ್ಗೆ 2,05,000 ಕೊಡಲ್ಲ. ಆಫರ್ ಬಿಡ್ತಾ ಇರೋದು. ಸ್ಟಾಕ್ ಸ್ವಲ್ಪ ಹೊಸ ಸ್ಟಾಕ್ ಬರ್ತಾರೆ. ಹಳೆ ಸ್ಟಾಕ್ಸ್ ಎಲ್ಲ ಕ್ಲಿಯರೆನ್ಸ್ ಆಗಲಿ ಅಂತ. ಹಬ್ಬಗಳಿಗೂ ಕಸ್ಟಮರ್ ಕೊಟ್ಟರೆ ನಮಗೊಂದು ಹೆಸರು ಮಾಡ್ಕೊಡೋಣ ಸರ್. ಯಾರು ಹಬ್ಬಕ್ಕೆ ವೆಹಿಕಲ್ ತಗೊಳ್ತಿದ್ರೆ ವೋಲ್ಕ್ಸ್ವ್ಯಾಗನ್ ಪೋಲೋ ಡಿಮಾಂಡೆಡ್ ಇರೋ ಗಾಡಿ ಅಂತ ಹೇಳ್ಬೋದು. ಅದು ಡೀಸೆಲ್ ಅಡ್ವಾಂಟೇಜ್. 2,05,000 ಅಂತ ಹೇಳ್ತಿದ್ದಾರೆ. ಸ್ವಲ್ಪ ನೆಗೋಷಿಯೇಟ್ ಮಾಡ್ತಾರೆ. ಬನ್ನಿ. 2011 ಮಾಡಲು 2nd ಓನರ್. ಕಂಫರ್ಟ್ ಲೈನಾ ಸರ್? ಕಂಫರ್ಟ್ ಲೈನ್ ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ವರ್ನಾ ಸರ್.
ಒನ್ ಪೆಟ್ರೋಲ್ ವೇರಿಯಂಟ್ 14 ಮಾಡಲ್ ಇದೆ ವೆಹಿಕಲ್. ಓಕೆ ಗಾಡಿ ಇದು ಫ್ರೆಶ್ ಅರೈವಲ್ ನೆನ್ನೆ ಬಂದಿರೋದು. ಓಕೆ ಇದು ವೆಹಿಕಲ್ ಏನು ರಬ್ಬಿಂಗ್ ಪಾಲಿಶ್ ಏನು ಮಾಡಿಲ್ಲ. ವೆಹಿಕಲ್ ಚೆನ್ನಾಗಿದೆ, ತುಂಬಾ ವೆಹಿಕಲ್ ಇದು. ಲೆದರ್ ಅಪಾಲಿಶ್ ಇದೆ. SX ಬರುತ್ತೆ, ಟಾಪ್ ಎಂಡ್ ಇದು. 4 ಡಿಸ್ಕ್ ಬ್ರೇಕ್ ಬರುತ್ತೆ. ಎಲ್ಲಾನು ಫೀಚರ್ಸ್ ಆಡ್ ಆನ್ ಆಗುತ್ತೆ. Top end ಬರುತ್ತೆ ಪೆಟ್ರೋಲ್ ವೇರಿಯಂಟ್ ಮೈಲೇಜ್ ಅಂತ ಹೋಗೋದಾದ್ರೆ ಒಂದು 16-18 ಬರುತ್ತೆ, ಲಾಂಗ್ ಕ್ಲೈಮ್ ಮಾಡ್ಬೋದು. ಓಕೆ ಸೊ ಪ್ರೈಸ್ ನಾವು 4,30,000 ಕೋಟ್ ಮಾಡ್ತಾ ಇದ್ದೀನಿ. ಒಂದು 410 ಫೈನಲ್ ಮಾಡ್ಕೊಡೋಣ ಸರ್. 4,10,000ಕ್ಕೆ 2014 model loan ಕೂಡ ಮಾಡ್ಕೊಡ್ತೀವಿ. ಲೋನ್ ಕೂಡ ಆಗುತ್ತೆ. ಒಂದು 50,000 ಡೌನ್ ಪೇಮೆಂಟ್, ಒಂದು 50,000 ಡೌನ್ ಪೇಮೆಂಟ್ ಲೋನ್ ಮಾಡ್ಕೊಡೋಣ ಸರ್. ಓಕೆ ಸರ್. ನೆಕ್ಸ್ಟ್ ಸರ್ ಸ್ವಿಫ್ಟ್ ಗಾಡಿ ಮಾತ್ರ ಸಕ್ಕತ್ತಾಗಿದೆ ಸರ್. ಸ್ವಿಫ್ಟ್ ಲೆಸ್ ಡ್ರಿವನ್ ವೆಹಿಕಲ್, ಬರೀ 42,000 ನೋಡಿದೆ ವಿತ್ ಶೋರೂಮ್ ಹಿಸ್ಟ್ರಿ. ಸರ್ವಿಸ್ ಆಗಿ ಕೂಡ ಜಸ್ಟ್ 1,500 ಕಿಲೋಮೀಟರ್ ಓಡಿದೆ ಅಷ್ಟೇ. ವೆಹಿಕಲ್ 13 ಮಾಡಲ್ ಇದೆ ವೆಹಿಕಲ್. ಓಕೆ 43,000 ಓಡಿದೆ. VXI ಗಾಡಿ ಏನು ಮಾಡಂಗಿಲ್ಲ. ಇವತ್ತು ಕಂಪ್ನಿ ಟೈರ್ ಕೂಡ ಚೇಂಜ್ ಆಗಿಲ್ಲ. 5 ಕಂಪ್ನಿ ಟೈರ್ ಇದೆ. ಇಂಟೀರಿಯರ್ ನೋಡ್ಬೋದು ನೀವು. ಏನಾದ್ರು ಆಫ್ಟರ್ ಮಾರ್ಕೆಟ್ ಆಡ್ ಆನ್ ಆಗಿದೆಯಾ ಸರ್? ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ ಬಿಟ್ಟರೆ ಇನ್ನೇನು ಆಡ್ ಆನ್ ಆಗಿಲ್ಲ. ಓಕೆ ವೆಹಿಕಲ್ ಒಂದು ಪ್ಯಾನಲ್ ಪೇಂಟ್ ಆಗಿಲ್ಲ. ಸ್ವಲ್ಪ ಇದು ಕಸ್ಟಮರ್ ವೆಹಿಕಲ್ ಆಗಿರೋದು ಹೈ ಪ್ರೈಸ್ ಇದೆ. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಇದು ಪ್ರೈಸ್ ಬಂದು 4,50,000 ಕಸ್ಟಮರ್ ಬೇಕು ಅಂತ ಇದ್ದಾರೆ. ಎದುರುಗಡೆ ಬನ್ನಿ, ಆದಷ್ಟು ಮಾಡ್ಕೊಡೋಣ. ಆಲ್ಮೋಸ್ಟ್ ಲೋನ್ ನಿಮ್ಗೆ ಆಲ್ಮೋಸ್ಟ್ 70-80% ಲೋನ್ ಆಗುತ್ತೆ ವೆಹಿಕಲ್ಗೆ. 13 ಮಾಡಲು 4,15,000 VXI ನೆಗೋಷಿಯೇಟ್ ಆಗುತ್ತೆ. ಹೌದು, 4,50,000 ಹೇಳ್ತಾ ಇದ್ದಾರೆ ಕಸ್ಟಮರ್. ನೆಗೋಷಿಯಬಲ್ ಮಾಡೋಣ. ಓಕೆ 4,50,000 ಏನಾದ್ರು 4,50,000 50,000 ಹೌದು, ನೆಗೋಷಿಯಬಲ್ ಆಗುತ್ತೆ. ಆಗುತ್ತಾ? 43,000 ಡ್ರಿವನ್ ಶೋರೂಮ್ ಹಿಸ್ಟ್ರಿ ಅಪ್ಡೇಟ್. ಖಂಡಿತ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ SX4 ZXi ಟಾಪ್ ಅಂಡ್ ವೇರಿಯಂಟ್, ಡ್ಯುಯಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. 7 ಮಾಡಲ್ ಇದೆ ವೆಹಿಕಲ್. ಓಕೆ ಇದು ಕೂಡ ಆಫರ್ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ. ಹೇಳಿ. 1,70,000 ಮಾಡ್ಕೊಡೋಣ ಸರ್. 1,70,000 1,70,000ಕ್ಕೆ 7 ಮಾಡಲ್ ZXi ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಹೌದು ಸರ್. ಸರ್ ನೆಕ್ಸ್ಟ್ ಇಕೋ ಸ್ಪೋರ್ಟ್ ಡೀಸೆಲ್ ಟೈಟಾನಿಯಂ 15 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ ಗಾಡಿಲಿ ಏನು ಕೆಲಸ ಅನ್ನೋದಿಲ್ಲ. ಗಾಡಿ ವೆರಿ ಗುಡ್ ಅಂಡ್ ನೀಟ್ ಕಂಡೀಷನ್ ಇದೆ. ಕೀ ಸ್ಟಾರ್ಟ್ ಟೈಟಾನಿಯಂ ಸರ್. ಟೈಟಾನಿಯಂ 15 ಮಾಡಲು ಸಿಂಗಲ್ ಓನರು, ಡೀಸೆಲ್ ವೇರಿಯಂಟ್. ಡೀಸೆಲ್ ಯಾರು ಇಕೋ ಸ್ಪೋರ್ಟ್ಸ್ಗೆ ಡಿಮಾಂಡ್ ಇದೆ ಇವಾಗ. ಬನ್ನಿ ವಿಸಿಟ್ ಆಗಿ. ಮೈಲೇಜ್ ಆರಾಮಾಗಿ more than 20 ಎಕ್ಸ್ಪೆಕ್ಟ್ ಮಾಡಿ. 20+ ಆರಾಮ್ ಮೈಲೇಜ್ ಬರುತ್ತೆ. ಪ್ರೈಸಿಂಗ್ ಅಂತ ಹೋದರೆ ಸರ್ ಇದಕ್ಕೆ ಸರ್ 4,70,000 ಮಾಡ್ಕೊಡ್ತೀನಿ ಇದನ್ನ. 4,70,000 ಒಂದು 70,000 ಡೌನ್ ಪೇಮೆಂಟ್ ಆಗ್ಬೋದಾ ಸರ್? ಆಲ್ಮೋಸ್ಟ್ ನಿಮ್ಗೆ 100% ಲೋನ್ ಆದಂಗೆ ಲೆಕ್ಕ. ಸಿಬಿಲ್ ಮೇಲೆ ಆಗುತ್ತೆ. ನಿಮ್ಗೆ 50-70,000 ಡೌನ್ ಪೇಮೆಂಟ್ ಆಗ್ಬಿಡುತ್ತೆ. ಇನ್ನೊಂದು ಸ್ವಿಫ್ಟ್ ಇರೋದು ಸರ್. 10 ಮಾಡಲ್ ಇದು ವೆಹಿಕಲ್. ಹಾಂ 3rd ಓನರು. FC ಇನ್ಸೂರೆನ್ಸ್ ಎಲ್ಲ ಮಾಡಿ ಕೊಡೋಣ. 2,25,000 ಹೇಳ್ತಾ ಇದೀನಿ. 2,15,000 ಮಾಡ್ಕೊಡ್ತೀನಿ ಸರ್. 2,15,000ಕ್ಕೆ 2010 ಮಾಡಲು FC ಕೂಡ ರನ್ನಿಂಗ್ ಇದೆ ಸರ್. VXI ವೇರಿಯಂಟ್ ಸರ್. VXI ಪೆಟ್ರೋಲ್. ಸರ್ ನೆಕ್ಸ್ಟ್ ಇನ್ನೊಂದು i10 ಇರೋದು ಸರ್. 11 ಮಾಡಲ್ ಸರ್ ವೆಹಿಕಲ್. ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ಮ್ಯಾಗ್ನಾ ಇದೆ. ತುಂಬಾ ಚೆನ್ನಾಗಿದೆ ವೆಹಿಕಲ್, ನೋಡ್ತಾ ಇರ್ಬೋದು. ಸೆಕೆಂಡ್ ಇದು ಬಂದು DL ರಿಜಿಸ್ಟ್ರೇಷನ್ ಇದೆ. ವಿತ್ ಕರ್ನಾಟಕ ಮಾಡಿ ಕೊಡೋಣ. 1,80,000 ಮಾಡ್ಕೊಡ್ತೀನಿ. 11 ಮಾಡಲ್ ಸರ್. 1,80,000 ವಿತ್ ರಿಜಿಸ್ಟ್ರೇಷನ್ 1,80,000 ಮಾಡ್ಕೊಡೋಣ. 11 ಮಾಡಲು ಬೆಂಗಳೂರು ಲೋಕಲ್ ಏನಾದ್ರು ಲೋನ್ ಆಗೋ ಚಾನ್ಸಸ್ ಇದೆಯಾ ಸರ್? 11 ಮಾಡಲ್ ಲೋನ್ ಆಗೋದಿಲ್ಲ. ಫುಲ್ ಕ್ಯಾಶ್ 180 ಮಾಡ್ಕೊಡೋಣ. 1,80,000ಕ್ಕೆ i10 ಮ್ಯಾಗ್ನಾ ಸರ್. ನೆಕ್ಸ್ಟ್ ಫೋರ್ಡ್ ಫಿಗೋ ಸರ್. ಫಿಗೋ ಡೀಸೆಲ್ ವೆಹಿಕಲ್ ಇದು. ZXi 12 ಮಾಡಲ್ ವೆಹಿಕಲ್, ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ಲೆಸ್ ಡ್ರಿವನ್ ಇದೆ. ಆಲ್ಮೋಸ್ಟ್ 80,000 ಸಮಥಿಂಗ್ ಡ್ರಿವನ್ ಆಗಿದೆ. ಜೆನ್ಯೂನ್ ಕಿಲೋಮೀಟರ್ ಇದೆ. ಫಿಗೋ ಡೀಸೆಲ್ ವೇರಿಯಂಟ್ ಹುಡುಕ್ತಾ ಇರೋರಿಗೆ ಒಂದು ಬೆಸ್ಟ್ ಸೆಲೆಕ್ಟ್ ಅಂತ ಅನ್ಬೋದು. ಇದು 2,60,000 ಇದು ಆಕ್ಚುಲಿ ಬಂದು ಕಸ್ಟಮರ್ ವೆಹಿಕಲ್. 2,60,000 ಹೇಳ್ತಾ ಇದ್ದಾರೆ. ನಿಮ್ಮ ಕಡೆಯಿಂದ ಒಂದು 230 240 ಕ್ಲೋಸ್ ಮಾಡ್ಕೊಡ್ತೀವಿ. ಓಕೆ 2,40,000 230 240 ಮಾಡ್ಕೊಡೋಣ ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್ ಮತ್ತೊಂದು ಫೋರ್ಡ್ ಫಿಯೆಸ್ಟಾ ಪೆಟ್ರೋಲ್. ಓಕೆ 8 ಮಾಡಲ್ ಸರ್. ಇದು 3rd ಓನರ್ ವೆಹಿಕಲ್. ಹಾಂ ಇದೊಂದು ಆಫರ್ ಕೊಟ್ಬಿಡೋಣ ಸರ್. 120 ಮಾಡ್ಕೊಡೋಣ. 1,20,000ಕ್ಕೆ 1,20,000ಗೆ 8 ಮಾಡಲ್ ಪೆಟ್ರೋಲ್ ವೇರಿಯಂಟ್. ನಮ್ಮ ಕಡೆಯಿಂದ ಬಂದರೆ ನೆಗೋಷಿಯೇಟ್ ಏನಾದರೂ ಇದೆಯಾ ಸರ್? ಆಲ್ರೆಡಿ ನಿಮಗೆ 20,000 ನೆಗೋಷಿಯೇಟ್ ಮಾಡಿಬಿಟ್ಟಿದ್ದೀನಿ. ಬನ್ನಿ, ಆದಷ್ಟು ನಿಮ್ಮ ಕಡೆಯಿಂದ ಮಾಡ್ಕೊಡೋಣ. ನಿಮ್ಮ ಚಾಲ್ ಕಡೆಯಿಂದ ಸರ್. ನೆಕ್ಸ್ಟ್ ಇರೋದು ಸರ್ S-Cross ಸರ್. 15 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಡೀಸೆಲ್. ಇದೊಂದು ಆಫರ್ ಬಿಟ್ಬಿಡೋಣ. S-Cross ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಇದು. ಟಾಪ್ ಎಂಡ್ ಸರ್ ಇದು? ಇದು ಡೆಲ್ಟಾ ಬರುತ್ತೆ. ಡೆಲ್ಟಾ ವೇರಿಯಂಟ್ ಆಗಿರುತ್ತೆ. ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ 15 ಮಾಡಲ್. ಇವನ್ ಟೈರ್ ಆಲ್ಮೋಸ್ಟ್ ಫುಲ್ ಇದೆ ನಿಮಗೆ. ಓಕೆ AC ಪವರ್ ಸ್ಟೀರಿಂಗ್, ಏರ್ ಬ್ಯಾಗು, ಬ್ಯಾಕ್ ವೈಫರ್, ಡಿಫಾಗರು. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಡೀಸೆಲ್ ಮೈಲೇಜ್ more than 20 ಬರುತ್ತೆ. ಯಾರು ಹುಡುಕ್ತಿರೋರಿಗೆ ಪ್ರೈಸಿಂಗ್ ಅಂತ ಹೋಗೋದಾದ್ರೆ ಏನು ಬಂಪರ್ ಪ್ರೈಸ್? 470 ಕ್ಲೋಸ್ ಮಾಡೋಣ ಸರ್. 4,70,000 470 ಮಾಡೋಣ. ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್. ಸರ್ ರ್ಯಾಪಿಡ್ ಎಲಿಗೆನ್ಸ್ ಪ್ಲಸ್ ಡೀಸೆಲ್ ವೇರಿಯಂಟ್. ಓಕೆ ವೆಹಿಕಲ್ ಇದು ಬಂದು ಕಸ್ಟಮರ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಟೈರ್ ಕೂಡ ಬ್ರಾಂಡ್ ನ್ಯೂ ಟೈರ್. 500 ಕಿಲೋಮೀಟರ್ ಓಡಿಲ್ಲ ಟೈರ್ ಹಾಕ್ಸಿ. ಬ್ಯಾಟ್ರಿ ಕೂಡ ಹೊಸದು. ಸರ್ವಿಸ್ ಎಲ್ಲ ಆಗಿದೆ. ಅಪ್ ಟು ಡೇಟ್ ಶೋರೂಮ್ ಇಷ್ಟ ಇದೆ ವೆಹಿಕಲ್. ಇದು ಕೂಡ ಗಾಡಿ ತಗೊಳ್ಳೋದು ಡ್ರೈವ್ ಮಾಡೋದು ಜಸ್ಟ್ ವಾಶ್ ಮಾಡಿದ್ರೆ ಸಾಕು. ವೆಹಿಕಲ್ ಅಷ್ಟು ನೀಟಾಗಿ ಧೂಳಿಂದ ಸ್ವಲ್ಪ ಗಲೀಜಾಗಿದೆ. ಸೊ ವೆಹಿಕಲ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು 4.5 ಎಕ್ಸ್ಪೆಕ್ಟೇಷನ್ ಇದೆ. ಸ್ಲೈಟ್ ನೆಗೋಷಿಯಬಲ್ ಆಗುತ್ತೆ. ವೆಹಿಕಲ್ ಬಂದು ನೋಡಿ 14 ಮಾಡಲ್, ಸೆಕೆಂಡ್ ಓನರು, ಎಲಿಗೆನ್ಸ್ ಪ್ಲಸ್ ಇದು. ಲೋನು ಸರ್? ಸರ್ ಲೋನ್ ನಿಮ್ಗೆ ಆಲ್ಮೋಸ್ಟ್ 4 lakhs ಲೋನ್ ಆಗುತ್ತೆ. 4 lakh ಲೋನ್ ಆಗುತ್ತೆ. 50,000 ತಗೊಂಬನ್ನಿ, ಲೋನ್ ಆಗ್ಬಿಡುತ್ತೆ ನಿಮಗೆ. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಆಗಿದೆ. ಹೌದು ಸರ್. ಓಕೆ ಮೈಲೇಜು more than 20 to 23 ಆರಾಮಾಗಿ ಬರುತ್ತೆ. ಈಸಿಯಾಗಿ ಬರುತ್ತೆ ಲಾಂಗ್ ವಿತ್ AC. ಓಕೆ ಮೈಲೇಜ್ ವೈಸಲ್ಲಿ ಸ್ಕೋಡಾ ಕಾಂಪ್ರಮೈಸ್ ಇಲ್ಲ. ಓಕೆ ವೆಹಿಕಲ್ ಸ್ವಲ್ಪ ಸರ್ ಅಷ್ಟು
ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಮತ್ತೊಂದು ಫೋರ್ಡ್ ಐಕಾನ್ ಸರ್ 7 ಮಾಡಲ್ ಇದು. ಓಕೆ, ಇದೊಂದು ಆಫರ್ ಕೊಟ್ಬಿಡೋಣ ಸರ್. ಹೇಳಿ. ಬಿಲ್ಲ 1 ಲ್ಯಾಕ್ ಹುಡುಕ್ತಾ ಇರೋರಿಗೆ 99,000 ಮಾಡ್ಕೊಬಿಡೋಣ. ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಇದೆ. ಅಲಾಯ್ಸ್ ಟೈರ್ ಕೂಡ ಫ್ರೆಶ್ ಇದೆ. Okay. ಬಾಡಿ ಲೈನ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ ವೆಹಿಕಲ್ ಇದು. 99,000 ಮಾಡ್ಕೊಬಿಡೋಣ ಸರ್. ಪೆಟ್ರೋಲ್ ವೇರಿಯಂಟ್. 7 ಮಾಡಲ್ ಇದು. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್ ಸ್ವಿಫ್ಟ್. ತುಂಬಾ ಜನ ಕೇಳ್ತಾರೆ ಒಂದು ಮಾಡಿಫಿಕೇಶನ್ ಮಾಡೋ ತರ ಸ್ವಿಫ್ಟ್ ಅದನ್ನ ಇದ್ರೆ ಹೇಳಿ ಅಂತ. ಒಂದು ಮಾಡಿಫೈ ಆಗಿರೋ ಗಾಡಿನೇ ಬಂದಿದೆ ನಮ್ಮಲ್ಲಿ. ಮ್ಯಾಗ್ವಿಲ್ಸ್ ಕೂಡ ಇದೆ, ಕಲರ್ ಕೂಡ ತುಂಬಾ ಅಟ್ರಾಕ್ಟಿವ್ ಕಲರ್ ಇದು. ಕಂಪನಿಯಿಂದ ಬಂದಿರೋ ಅಥವಾ ಇಲ್ಲ, ಕಸ್ಟಮರ್ ಮಾಡ್ಸಿರೋ ವೆಹಿಕಲ್ ಕಸ್ಟಮರ್ ಇದು. ನಿಯರ್ ಬೈ ಅದಕ್ಕೆ ಮ್ಯಾಚ್ ಆಗೋ ಥರ ಮಾಡಿಸಿದ್ದಾರೆ. 9 ಮಾಡಲ್ ಸರ್ ಇದು, ಡೀಸೆಲ್ ವೇರಿಯಂಟ್ ಇದು. 2,20,000 ಹೇಳ್ತಾ ಇದೀವಿ. ಒಂದು 210 ಕ್ಲೋಸ್ ಮಾಡೋಣ ಸರ್. 2,10,000ಕ್ಕೆ 2,10,000 ಅಲಾಯ್ಸ್ ಬಂದಿದೆ. ಸ್ಪಾಯ್ಲರ್ ಹಾಕಿದ್ದಾರೆ, ನೋಡ್ಬೋದು. ಇಂಟೀರಿಯರ್ ನಿಮಗೆ ತೋರಿಸೋದ್ರೆ ಅಡಿಷನಲ್ ಇಂಟೀರಿಯರ್ ಏನಾದರೂ ಆಡ್ ಮಾಡಿದಾರಾ ಸರ್? ಇಲ್ಲ, ಸ್ಟಾಕ್ ಅಲ್ಲಿ ಇದೆ ವೆಹಿಕಲ್. ಸ್ವಲ್ಪ ಔಟ್ಲುಕ್ ಮಾತ್ರ ಸ್ವಲ್ಪ ಸ್ಪೋರ್ಟಿ ಮಾಡಿದ್ರೆ, ಟಚ್ ಸ್ಕ್ರೀನ್ ಮಾಡ್ತಾ ಹಾಕ್ಸಿದಾರೆ ಅಷ್ಟೇ ಕಸ್ಟಮರ್. ಓಕೆ ಸರ್, ಈ ಕಲರ್ RC ಕಾರ್ಡಲ್ಲಿ ಎಂಟ್ರಿ ಇದೆಯಾ ಸರ್? ಹೆಂಗೆ ಮಾಡಿಸಿದಾರಾ? ಇಲ್ಲ ಇಲ್ಲ, ಇದು ಕಂಪ್ನಿ ಬಂದು ಕಾರ್ಪೊರೇಟ್ ಬರುತ್ತೆ. ಇದು ಸ್ವಲ್ಪ ಕಲರ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಹೌದು ಸರ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಫಿಯಟ್ ಪುಂಟೋ. ಸರ್ ಪುಂಟೋ ಇದು 9 ಮಾಡಲ್ 3rd ಓನರ್ ವೆಹಿಕಲ್. ಇದು 120 ಕೊಡ್ಬಿಡೋಣ ಸರ್ ಆಫರ್ ಪ್ರೈಸ್ ಅಲ್ಲಿ. ಡೀಸೆಲ್ ವೇರಿಯಂಟ್ 120 ಕೊಡ್ಬಿಡೋಣ. ಮಲ್ಟಿಜೆಟ್ ಇಂಜಿನ್ 1,20,000 1,20,000 ಪುಂಟೋ ಸಿಗ್ತಿರೋದು. ನೆಕ್ಸ್ಟ್ ಫಿಯೆಸ್ಟಾ ಸರ್. ಸರ್ ಇದೊಂದು ಫಿಯೆಸ್ಟಾ ಪೆಟ್ರೋಲ್ ವೇರಿಯಂಟ್ 7 ಮಾಡಲ್ ಇದು. ಓಕೆ, ಇದು ಒಂದು ಆಫರ್ ಕೊಟ್ಬಿಡೋಣ ಸರ್. Okay. ಇದು 120 ಕೊಟ್ಬಿಡ್ತೀನಿ. 1,20,000ಕ್ಕೆ ಪೆಟ್ರೋಲ್ 120ಗೆ 3rd ಓನರ್ ಪೆಟ್ರೋಲ್ ವೇರಿಯಂಟ್. ಓಕೆ, ಫೋರ್ಡ್ ಫಿಯೆಸ್ಟಾ ಪೆಟ್ರೋಲ್ ಇದೆ, ಡೀಸೆಲ್ ಇದೆ ನಿಮ್ಮ ಹತ್ರ? ಡೀಸೆಲ್ ಇದೆ, ಪೆಟ್ರೋಲ್ ಇದೆ ಸರ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್ ಸ್ಕೋಡಾ ಫಾಬಿಯಾ 11 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಸರ್ ಇದನ್ನು. ಓಕೆ, ಮ್ಯಾಗ್ವಿಲ್ಸ್ ಕೂಡ ಇದೆ, ಟೈರ್ ಕೂಡ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ನಿಮಗೆ ಟೈರ್ಸ್ ಒಂದು 80% ಟೈರ್ಸ್ ಇದೆ. Tyres ಇದೆ. ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಪೆಟ್ರೋಲ್ ವೇರಿಯಂಟು. ಇದು 2,20,000 ಕೋಟ್ ಮಾಡ್ತಾ ಇದೀವಿ. ಒಂದು 2 lakhs ಕ್ಲೋಸ್ ಮಾಡೋಣ ಸರ್. 2 ಲಕ್ಷಕ್ಕೆ 2 ಲಕ್ಷ 11 ಮಾಡಲ್ 3rd ಓನರ್ ವೆಹಿಕಲ್ ಪೆಟ್ರೋಲ್ ವೇರಿಯಂಟ್ ಫಾಬಿಯಾ. ಓಕೆ ಸರ್, ಇನ್ನೊಂದು ಕಮ್ಮಿ ಪ್ರೈಸಲ್ಲಿ ಟಾಟಾ ಗಾಡಿ ಬೇಕು ಅಂದ್ರೆ 1 lakh ಬಜೆಟ್ ಒಳಗಡೆ ಇನ್ನೊಂದು ಕೇಳ್ತಾ ಇದ್ರೆ ಇನ್ನೊಂದು ಇಂಡಿಗೋ ಇದೆ. ಇದು 6 ಮಾಡಲ್ ವೆಹಿಕಲ್. ಇದು ವೆಹಿಕಲ್ ಚೆನ್ನಾಗಿದೆ, ಶೀಲ್ಡ್ ಇಂಜಿನ್ ಇದೆ. 1.25 ಲಕ್ಷ ಓಡಿದೆ, ಬಟ್ ಅದು ತುಂಬಾ ಚೆನ್ನಾಗಿ ಮೇಂಟೈನ್ ಇದೆ. ಲೆದರ್ ಅಪೋಲ್ಸ್ಟ್ ಇದೆ, ಟೈರ್ ಕೂಡ ನೋಡ್ತಾ ಇರ್ಬೋದು. 50-60% ಟೈರ್ ಇದೆ. ಇದೊಂದು ಆಫರ್ ಪ್ರೈಸ್ ಕೊಡ ಸರ್. 80,000 ಕೊಟ್ಬಿಡೋಣ. 80,000ಕ್ಕೆ 80,000 ಕೊಡೋಣ ಸರ್. ಶೀಲ್ಡ್ ಇಂಜಿನ್ ಸರ್. ಶೀಲ್ಡ್ ಇಂಜಿನ್ ಸರ್, 1.25 ಲಕ್ಷ ಓಡಿದೆ. ಗಾಡಿ ತುಂಬಾ ನೀಟ್ ಇದೆ. ಓಕೆ, ಆಲ್ಟೋ K10 VXi ವೇರಿಯಂಟ್ ಸರ್. ಸರ್ ಆಲ್ಟೋ K10 ಇದು 16 ಮಾಡಲ್ ಸರ್ ವೆಹಿಕಲ್ ಇದು. ಓಕೆ, ಇದೊಂದು 240 ಕ್ಲೋಸ್ ಮಾಡೋಣ ಸರ್. 2,40,000 240 ಕ್ಲೋಸ್ ಮಾಡೋಣ ಸರ್. 2015 16 ಮಾಡಲ್ ಸರ್. 15 ಮಾಡಲ್ ಸರ್. 15 ಮಾಡಲ್. ಓಕೆ, VXi ವೇರಿಯಂಟ್. VXi ವೇರಿಯಂಟ್ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಸರ್ ಫಿಯಟ್ ಪುಂಟೋ ಸರ್. ಫಿಯಟ್ ಲೀನಿಯಾ 11 ಮಾಡಲ್ ಡೀಸೆಲ್ ವೇರಿಯಂಟ್ ಇದು. ಇದೊಂದು 1.5 ಕೊಡೋಣ ಸರ್. ಡೀಸೆಲ್ ವೇರಿಯಂಟ್ 50,000 ಡೀಸೆಲ್ ವೇರಿಯಂಟ್ ಟಾಪ್ ಎಂಡ್. ಡೀಸೆಲ್ ವೇರಿಯಂಟ್ ಎಮೋಷನ್ ಪ್ಯಾಕ್ ಮಲ್ಟಿಜೆಟ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ. ಎಲ್ಲಾನು ಬರುತ್ತೆ. ನೆಕ್ಸ್ಟ್ ಹಾಗೆ ಒಂದು ಕ್ರಾಸ್ ಪೋಲೋ ತುಂಬಾ ಲೋ ಪ್ರೈಸ್ ಅಲ್ಲಿ ಕೊಟ್ಬಿಡ್ತಾ ಇದೀವಿ. 14 ಮಾಡಲ್ 240 ಕ್ಲೋಸ್ ಮಾಡೋಣ ಸರ್. ಮಾಡಲ್ ಸರ್ 14 ಮಾಡಲ್. ಓನರ್ಶಿಪ್ ಜಾಸ್ತಿ ಆಗಿದೆ, ಬಟ್ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಗಾಡಿ ಔಟ್ಲುಕ್ ಎಲ್ಲ ನೋಡ್ತಾ ಇರ್ಬೋದು. ಕ್ರಾಸ್ ಪೋಲೋ ಇದು. ಒಂದು 240 ಕ್ಲೋಸ್ ಮಾಡೋಣ ಸರ್. 2,40,000 ಅದು ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟು. ಬನ್ನಿ ವಿಸಿಟ್ ಆಗಿ. ನೆಕ್ಸ್ಟ್ ಕೊರಲಾ ಸರ್. ಸರ್ ಕೊರಲಾ 2006 ಮಾಡಲ್. ಇದು ಕೂಡ 2nd ಓನರ್ ವೆಹಿಕಲ್. ಓಕೆ, ಇದು ಆಫರ್ ಕೊಡೋಣ ಸರ್. 1.5 ಪೆಟ್ರೋಲ್ ವೇರಿಯಂಟ್. 1,50,000 1.5 ಕ್ಲೋಸ್ ಮಾಡೋಣ ಸರ್.